ವೆಲ್ಕಮ್ ಬ್ಯಾಕ್. ಲೋಕಸಮರದಲ್ಲಿ ದೊಡ್ಡ ಸುದ್ದಿ ಮಾಡ್ತಿರೋದು ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ. ನೆನ್ನೆ ಸುಮಲತಾ ಅಂಬರೀಶ್ ಅವರು ನಾಮಪತ್ರವನ್ನು ಸಲ್ಲಿಸಿ ಬೃಹತ್ ಸಮಾವೇಶ ಮಾಡಿದ್ರು. ಈ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸನ್ಮಾನ್ಯ ಸಚಿವರಾದ DC ತಮ್ಮಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ರು ನೋಡೋಣ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಮದ್ದೂರಿನಲ್ಲಿ ಸಾರಿಗೆ ಸಚಿವ DC ತಮ್ಮಣ್ಣನವರ ಹೇಳಿಕೆ. ನಿನ್ನೆ ಸಮಾವೇಶ ಆಯ್ತಲ್ಲ, ಆ ಸಮಾವೇಶಕ್ಕೆ ಸಾವಿರ ಗಟ್ಟಲೆ ಜನ ಬಂದಿದ್ದಾರಲ್ಲ, ಅವರೆಲ್ಲ ಮಂಡ್ಯದವರಲ್ಲ, ಅಲ್ಲಿ ತುಂಬ ಕಡಿಮೆ ಜನ. ಹಂಗೆ ನೋಡೋಕೆ ಹೋದರೆ ಮೈಸೂರು, ಚನ್ನಪಟ್ಟಣ, ರಾಮನಗರದಿಂದ ಕರೆಸಿದ್ರು. ಕಾಂಗ್ರೆಸ್ ಅವರು ಒಟ್ಟಾಗಿ ನಮ್ಮ ಜೊತೆ ಇದ್ದಾರೆ, ನಾವೆಲ್ಲ ಮತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವ್ರಿಗಿಂತ 10 ಪಟ್ಟು ಕುಮಾರಸ್ವಾಮಿ ಅವರಿಗೆ ಅಭಿಮಾನಿಗಳಿದ್ದಾರೆ ಅಂತ ಮದ್ದೂರಿನಲ್ಲಿ ಮಾತಾಡಿದ್ರು. ಹಾಗಾದ್ರೆ ಏನು ಮಾತಾಡಿದ್ರು DC ತಮ್ಮಣ್ಣವರು, ಬನ್ನಿ ಕೇಳೋಣ. ಯಾರ್ಯಾರು ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವ ಅಂಬರೀಷ್ ಅವರ ಅಭಿಮಾನಿಗಳು ಇದ್ದವರು ಹೋಗಿರ್ತಾರೆ. ಸಮಾವೇಶಕ್ಕೆ ಬಂದವರೆಲ್ಲ ನಮಗೆ ಆಗಲಿ ಅವ್ರಿಗೆ ಆಗಲಿ ಎಲ್ಲರೂ ಪರವಾಗಿ ಬಂದಿದ್ದಾರೆ. ಅವರೆಲ್ಲರೂ ಓಟ್ ಹಾಕ್ತಾರೆ ಅನ್ನೋದಿಲ್ಲ. ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ. ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಚನ್ನಪಟ್ಟಣದಿಂದ ಬಂದಿದ್ದಾರೆ, ಮೈಸೂರಿನಿಂದ ಬಂದಿದ್ದಾರೆ, ಎಲ್ಲ ಹೊರಗಡೆಯವರೇ ಅರ್ಧ ಜನ ಬಂದಿದ್ದಾರೆ ಅಂತ ನನಗೆ ಮಾಹಿತಿ. ಇರ್ತಾರೆ, ಬರಲಿ, ಪರವಾಗಿಲ್ಲ. ಲೋಕಲ್ ಆಗಿ ಯಾರಿದ್ದಾರೋ ಕಾಂಗ್ರೆಸ್ನವ್ರನ್ನ ಇದು ಮಾಡಿ, ಇದು ಸಮ್ಮಿಶ್ರ ಸರ್ಕಾರ ಆದ್ದರಿಂದ ನೀವೆಲ್ಲ ಸಹಕರಿಸಿ. ನಿಮ್ಮನ್ನೇನು ನಾವೇನು ಕಡೆಗಣಿಸಿಲ್ಲ, ಬಂದವ್ರನ್ನ ನಾವು ತುಚ್ಛವಾಗಿ ಕಂಡಿಲ್ಲ, ಬರದೇ ಇದ್ದವ್ರನ್ನ ಹುಡ್ಕೊಂಡು ಹೋಗಿಲ್ಲ ಇಲ್ಲಿವರೆಗೆ. ಅದರಿಂದ ಇವಾಗ ಬನ್ನಿ, ನಾವೆಲ್ಲ ಜೊತೆಯಾಗಿರೋಣ. ಇನ್ನು ಮುಂದೆ ಸಮ್ಮಿಶ್ರ ಸರ್ಕಾರದ್ದೇ ಆಡಳಿತ. ನಿಮ್ಮ ಪಕ್ಷ ಒಂದೇ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನೋ ಕನಸನ್ನು ಇಟ್ಕೋಬೇಡಿ, ಒಟ್ಟಾಗಿರೋಣ ಬನ್ನಿ ಅಂತ ನಾವು ಕರಿತಾ ಇದ್ದೀವಿ. ಕೆಲವರು ಸಂತೋಷದಿಂದ ಒಪ್ಪಿದ್ದಾರೆ, ನಾವು ಬರ್ತೀವಿ, ನಾವು ಇರ್ತೀವಿ, ನೀವು ಮಾಡಿ ಅಂತ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಜೊತೆಯಾಗಿ ಬರುವಂಥವ್ರು ಇದ್ದಾರೆ. ಕುಮಾರಸ್ವಾಮಿ ಅವರು ಎದುರಾದರೆ ಅವರಲ್ಲಿ ಎದುರಿಸೋದಿಲ್ವಾ? ಅವ್ರಿಗೂ ಅಭಿಮಾನಿಗಳಿದ್ದಾರೆ. ಇವಾಗ ಅವ್ರಿಗೆ ಎಷ್ಟಿದ್ದಾರೋ ಅದು 10 ಪಟ್ಟು ಕುಮಾರಸ್ವಾಮಿ ಅವರಿಗೆ ಅಭಿಮಾನಿಗಳು ಇಡೀ ರಾಜ್ಯದಲ್ಲಿದ್ದಾರೆ. ಅವರು ವಿರೋಧ ಮಾಡಿದ್ರೆ ಅದರಿಂದ ಯಾರನ್ನೂ ನಾವ್ಯಾಕೆ ವಿರೋಧ ಮಾಡ್ಕೋಬೇಡ ಅವ್ರನ್ನ. ಇಂದಿರಾ ಕ್ಯಾಂಟೀನ್ ಆಹಾರದಲ್ಲಿ ವಿಷಾಹಾರವಿದೆ ಅನ್ನುವ ಪಬ್ಲಿಕ್ ಟಿವಿಯ ವರದಿಯ ಬೆನ್ನಲ್ಲೇ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವ ಡಾಕ್ಟರ್ ಪರಮೇಶ್ವರ್ ಅವರು ಬೆಳ್ಳಂಬೆಳಗ್ಗೆ ಸುತ್ತಾಡಕ್ಕೆ ಹೊರಟರು. ವಿಜಯನಗರದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ಗೆ ಹೋದರು. ಈ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಟ್ರಾಫಿಕ್ ಪೊಲೀಸರು ತಿಂಡಿ ತಿಂತಾ ಇದ್ರು. ಇಲ್ಲಿ ಯಾಕೆ ಊಟ ಮಾಡ್ತಾ ಇದೆಯಾ ಅಂತ DCM ಸಾಹೇಬರು ಪ್ರಶ್ನೆ ಮಾಡಿದ್ರು. ಸರ್, ಸಂಬಳ ಕಡಿಮೆ ಸರ್, ಅದಕ್ಕೆ ಇಲ್ಲೇ ಊಟ ಮಾಡ್ತೀನಿ, ಸಂಬಳ ಜಾಸ್ತಿ ಮಾಡಿ ಸರ್ ಅಂತ DCM ಅವ್ರಿಗೆ ಒಂದು ಮನವಿ ಕೊಟ್ಟರು. ಮಾತಾಡಿ ಸರ್, ಸಾಹೇಬ್ ಜೊತೆ ಮಾತಾಡಿ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರಲ್ರಿ, ನಿಮ್ಮ ಕ್ಯಾಮ್ರಾ ಬಗ್ಗೆ ಮಾತಾಡ್ತಿದ್ದೆ. ಊಟ ಚೆನ್ನಾಗಿರುತ್ತೆ, ತಿಂಡಿನೂ ಚೆನ್ನಾಗಿರುತ್ತೆ. ನಮಗೆ ಸಂಬಳ ದೊಡ್ಡ ಬರೋದ್ರಿಂದ, ಕಮ್ಮಿ ಬರೋದ್ರಿಂದ ಸಂಬಳ ಕಮ್ಮಿ ಬರುತ್ತೆ. ಸಂಬಳ ಕಮ್ಮಿ ಇದೆ, ಪೊಲೀಸ್ನವ್ರಿಗೆ ಸಂಬಳ ಜಾಸ್ತಿ. ಸ್ವಲ್ಪ ಜಗ್ಗಿಂದ ತೆಗೋಣ, ಮಾಡ್ತೀವಿ. ಹೇಳ್ತೀವಿ ತಿಂಡಿ ಎಲ್ಲ ಚೆನ್ನಾಗಿದೆ. ಮೇಡಮ್ ಮೇಡಮ್ ಊಟ ಮಧ್ಯಾಹ್ನ ಪೊಲೀಸರು ಮಾತಾಡಿ ಸರ್, ಸಾಹೇಬ್ ಜೊತೆ ಮಾತಾಡಿ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರಲ್ರಿ, ನಿಮ್ಮ ಕ್ಯಾಮ್ರಾ ಬಗ್ಗೆ ಮಾತಾಡ್ತಿದ್ದೆ. ಊಟ ಚೆನ್ನಾಗಿರುತ್ತೆ, ತಿಂಡಿನೂ ಚೆನ್ನಾಗಿರುತ್ತೆ. ನಮಗೆ ಸಂಬಳ ದೊಡ್ಡ ಬರೋದ್ರಿಂದ, ಕಮ್ಮಿ ಬರೋದ್ರಿಂದ ಸಂಬಳ ಕಮ್ಮಿ ಬರುತ್ತೆ. ಸಂಬಳ ಕಮ್ಮಿ ಇದೆ, ಪೊಲೀಸ್ನವ್ರಿಗೆ ಸಂಬಳ ಜಾಸ್ತಿ. ಸ್ವಲ್ಪ ಜಗ್ಗಿಂದ ತೆಗೋಣ, ಮಾಡ್ತೀವಿ. ಹೇಳ್ತೀವಿ ತಿಂಡಿ ಎಲ್ಲ ಚೆನ್ನಾಗಿದೆ.